ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನನ್ನ ಮೊದಲನೇ ಆರ್ಡರ್ ಅಂತ ಹೇಳ್ಬೋದು. ಸುಮಾರು ನಮ್ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಒಬ್ಬರು ಸ್ಕೂಲ್ ಟೀಚರ್ ಅವರು ಆರ್ಡರ್ ಕೊಟ್ಟಿದ್ದಾರೆ. ಸಂಪು ಮತ್ತು ಸಿಂಟೆಕ್ಸ್ ಇದೆ ಅಂತ ಕ್ಲೀನ್ ಮಾಡಬೇಕಂತ. ಸೊ ಇವತ್ತು ಅಲ್ಲಿಗೆ ಹೊರಡೋಣ. ಅಲ್ಲಿ ನಾವು ಯಾವ ರೀತಿ ಕ್ಲೀನ್ ಮಾಡ್ತೀವಿ, ಯಾವ ರೀತಿ ಇಲ್ಲ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದೆ ನೋಡಿ ಫ್ರೆಂಡ್ಸ್, 1000 ಲೀಟರ್ ವಾಟರ್ ಟ್ಯಾಂಕ್. ಸೊ ಇದರಲ್ಲಿ ಒಳಗಡೆ ಎಷ್ಟು ಮಣ್ಣು ಕೂತಿದೆ, ಸರೌಂಡಿಂಗ್ ನೋಡಿ. ಇದು ಒಳಗೆ ಇರೋದೆಲ್ಲ ಉಸುಗು ಮಣ್ಣು. ಸೊ ಈ ಟ್ಯಾಂಕ್ ಈ ಥರ ಇದೆ. ಇದನ್ನ ನಾವು ಯಾವ ರೀತಿ ಸ್ವಚ್ಛ ಮಾಡ್ತೀವಿ ಅಂತಂದರೆ, ಮೊದಲನೇದಾಗಿ ವ್ಯಾಕ್ಯೂಮ್ ಕ್ಲೀನರ್ ಇಟ್ಟು ಅದರೊಳಗೆ ಕಲ್ಲು ಮಣ್ಣು ಕಸ ಕಡ್ಡಿ ಏನಿರುತ್ತೆ ಅದನ್ನೆಲ್ಲ ಹೊರಗೆ ತೆಗಿತೀವಿ ನಾವು. ಸೊ ಈ ಥರ ತೆಗಿತೀವಿ. ಅದರೊಳಗಿರೋ ಮಣ್ಣೆಲ್ಲ ಅದು ವ್ಯಾಕ್ಯೂಮ್ ಕ್ಲೀನರ್ ಎಳ್ಕೊಳ್ಳುತ್ತೆ. ಸೊ ನೆಕ್ಸ್ಟು ಅದು ಒಳಗೆ ಎಳ್ಕೊಂಬಿಟ್ಟು ಅದನ್ನು ನೀರು ಹೊರಗಡೆ ಚೆಲ್ತೀವಿ. ಸೊ ಅದಕ್ಕೊಂದು ಟ್ಯಾಪ್ ಮಾಡಿಸಿದ್ವಿ. ಆ ಟ್ಯಾಪ್ ಆನ್ ಮಾಡಿಬಿಟ್ರೆ ಅದರೊಳಗಿರೋ ಕಸರು ಕಲ್ಲು ಮಣ್ಣು ಕಸ ಕಡ್ಡಿ ಏನಿದ್ರೂ ಆಚೆ ಬಂದುಬಿಡುತ್ತೆ. ಸೊ ಈ ಥರ ಆಚೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಗಲೀಜು ನೀರು. ಇವರು ಸುಮಾರು ಒಂದು 8 ತಿಂಗಳದಿಂದ ವಾಟರ್ ಟ್ಯಾಂಕ್ ಅದು ಕ್ಲೀನ್ ಮಾಡಿಸಿಲ್ಲ ಅಂತ ಹೇಳಿದರು. ಸೊ 8 ತಿಂಗಳಿಗೆ ಈ ಥರ ಮಣ್ಣು ಕೂತಿದೆ. ಸೊ ಇದು ಲಾಸ್ಟಲ್ಲಿ ಇರೋ ಗಲೀಜು ನೀರಿದು. ಸೊ ಇದು ತಳದಲ್ಲಿ ಉಸುಗು ಜಾಸ್ತಿ ಕೂತ್ಕೊಂಡಿರುತ್ತೆ, ಮರಳು. ಆ ಮರಳನ್ನು ಆಚೆ ಚೆಲ್ಬಿಟ್ಟು ನೆಕ್ಸ್ಟು ನೋಡಿ ಫ್ರೆಂಡ್ಸ್, ಈ ಥರ ಕ್ಲೀನ್ ಆಗುತ್ತೆ. ಸೊ ಇದು ಫೈನಲ್ ಆಗಿ ನಾವು ಕ್ಲೀನ್ ಮಾಡಿಕೊಟ್ಟಿರುವಂಥ ಟ್ಯಾಂಕು. ಇದಕ್ಕೆ ಕಸ್ಟಮರ್ ರಿವ್ಯೂ ಚೆನ್ನಾಗಿ ಬಂದಿದೆ. ಓಕೆ, ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಸೊ ಕಸ್ಟಮರ್ದು ರಿವ್ಯೂ ತೋರ್ಸೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಅವ್ರು ಹೇಳಿದೆ ನಾನು ನಿಮಗೆ ಹೇಳ್ತಿದ್ದೀನಿ. ಸೊ ಇದು ಫೈನಲ್ ಆಗಿ ನಮ್ಮ ಶ್ರಮಕ್ಕೆ ತಕ್ಕಂತೆ ಕ್ಲೀನಾಗಿದೆ. ನಮ್ಮ ಶ್ರಮಕ್ಕೆ ಈ ವಿಡಿಯೋವನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಶೈನ್ ಶಶಿ ಯೂಟ್ಯೂಬ್ ಚಾನಲ್.